ಎಸ್ ಜನಾದೇಶ ವಿಶೇಷ ಕಾರ್ಯಕ್ರಮ ಸ್ವಾಗತ ಚರ್ಚೆ ಮಾಡ್ತಾ ಇದ್ವಿ. ಈಗಾಗಲೇ ಲೀಡ್ಗಳು ಸಿಗ್ತಾ ಇದಾವೆ. ರಾಜ್ಯದ 222 ವಿಧಾನಸಭಾ ಕ್ಷೇತ್ರ ಪೈಕಿ 83 ಲೀಡ್ ಸಿಕ್ಕಿದೆ. ಯಶವಂತಪುರದ ಜೆಡಿಎಸ್ ಅಭ್ಯರ್ಥಿ ಜವರೇಗೌಡ ಮುನ್ನಡೆ ಆಗಿದೆ. ಇದು ಬಹಳ ಅಚ್ಚರಿಯಾದಂತಹ ಲೀಡ್ ಸಿಗ್ತಾ ಇರೋದು. ಸೊ ಈಗ ಆರಂಭಿಕವಾಗಿ ಅರುಣಾದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಯತೀಂದ್ರಗೆ ಮುನ್ನಡೆ ಸಿಕ್ಕಿದೆ. ಹಾಗೇನೆ ಬಾದಾಮಿಯಲ್ಲಿ ಸಿಎಂ ಸಿದ್ದರಾಮಯ್ಯಗೆ ಮುನ್ನಡೆ ಆಗಿದೆ. 383 ಮತಗಳು, ಬಹಳ ತುಂಬಾ ನ್ಯಾರೋ ಲೀಡ್ ಇದೆ. ಅದು ಚಾಮುಂಡೇಶ್ವರಿ ಸಿಎಂ ಸಿದ್ದರಾಮಯ್ಯಗೆ ಹಿನ್ನಡೆಗೆ, ಒಂದು ಕ್ಷೇತ್ರದ ಸಿದ್ದರಾಮಯ್ಯಗೆ ಮುನ್ನಡೆ. ಸ್ವತಃ ಅವರ ತವರು ಕ್ಷೇತ್ರ ಚಾಮುಂಡೇಶ್ವರಿ ಹಿನ್ನಡೆ ಆಗಿದೆ. ಚಿಕ್ಕಪೇಟೆಯಲ್ಲಿ ಕಾಂಗ್ರೆಸ್ನ ಆರ್ ವಿ ದೇವರಾಜ್ಗೆ ಲೀಡ್ ಸಿಗ್ತಾ ಇದೆ. ದಕ್ಷಿಣ ಕನ್ನಡದ 8 ಕ್ಷೇತ್ರ ಪೈಕಿ 5ರಲ್ಲಿ ಬಿಜೆಪಿಗೆ ಮುನ್ನಡೆ ಆಗಿದೆ. ಹಾಗೆ 3 ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಲೀಡ್ ಸಿಗ್ತಾ ಇದೆ. ಯಶವಂತಪುರದಲ್ಲಿ ಜೆಡಿಎಸ್ನ ಜವರೇಗೌಡ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ. ಸೊ ಬಿಗ್ ಫೈಟ್ ಆದಂತ ಏನು ಬಾದಾಮಿಯಲ್ಲಿ ಶ್ರೀರಾಮುಲುಗೆ ಹಿನ್ನಡೆ ಆಗಿದೆ, ಸಿದ್ದರಾಮಯ್ಯಗೆ ಮುನ್ನಡೆ ಸಿಗ್ತಾ ಇದೆ. ಬಾಗಲಕೋಟೆಯ ಬಾದಾಮಿ ವಿಧಾನಸಭಾ ಕ್ಷೇತ್ರ ಈಗಾಗಲೇ ಅದು ಇಡೀ ದೇಶದ ಗಮನ ಸೆಳೆದಿದೆ. ಮತ್ತೊಂದು ಕಡೆ ಎಂ.ಬಿ. ಪಾಟೀಲ್ ಇದರಲ್ಲಿ ಯಾವುದು ಬಬಲೇಶ್ವರದಲ್ಲಿ ಮುನ್ನಡೆ ಕಾಯ್ದುಕೊಂಡಿದ್ದಾರೆ. ಬಿಜೆಪಿಯ ವಿಜು ಪಾಟೀಲ್ಗೆ ಹಿನ್ನಡೆ ಆಗಿದೆ. ಇದು ಬಬಲೇಶ್ವರ್ ಬಿಗ್ ಫೈಟ್. ಸೊ ಚಾಮುಂಡೇಶ್ವರಿ ಬಿಗ್ ಫೈಟ್ ಜಿಟಿ ದೇವೇಗೌಡ ಮುನ್ನಡೆ ಕಾಯ್ದುಕೊಂಡಿದ್ದಾರೆ. ಸಿದ್ದರಾಮಯ್ಯ ಹಿನ್ನಡೆ ಆಗಿದೆ. ಹಾಗೇನೆ ಬಾದಾಮಿಯಲ್ಲಿ ಸಿದ್ದರಾಮಯ್ಯ ಮುನ್ನಡೆ ಆಗಿದೆ. ಬಿಜೆಪಿಯ ಶ್ರೀರಾಮುಲುಗೆ ಹಿನ್ನಡೆ ಆಗಿದೆ. ಸೊ ಇದು ರಾಜ್ಯದ ಬಿಗ್ ಫೈಟ್ ಕ್ಷೇತ್ರದ ಚಿತ್ರಣ. ಅಬ್ದುಲ್ ಹಮೀದ್ ಮುಷ್ರಿಫ್ ವಿಜಯಪುರದಲ್ಲಿ ಮತ್ತೊಂದು ಕಡೆ ಬಸವನಗೌಡ ಪಾಟೀಲ್ ಎತ್ತ ಮಧ್ಯೆ ಜಿದ್ದಾಜಿ ಇದೆ. ಸೊ ಅಲ್ಲೂ ಕೂಡ ಬಿಗ್ ಫೈಟ್ ಆಗಿದೆ. ಸೊ ಈಗ ಯತ್ನಾಳ್ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ. ಸೊ ಒಂದೊಂದು ಜಿಲ್ಲೆಯ ಚಿತ್ರಣ ನೋಡ್ತಾ ಹೋದ್ರೆ ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದು ಕ್ಷೇತ್ರದ ಕದನ ಕುತೂಹಲ ಇದೆ. ಎಂ.ವೈ. ಪಾಟೀಲ್ ವರ್ಸಸ್ ಮಾಲಿಕೆ ಗುತ್ತೇದಾರ್ ಬಿಗ್ ಫೈಟ್ ಇರತಕ್ಕಂಥ ಕ್ಷೇತ್ರ ಅಫ್ಜಲ್ಪುರ, ಕಲಬುರಗಿ ಅಫ್ಜಲ್ಪುರ. ಇಲ್ಲಿ ಏನ್ ಬೇಕಾದ್ರೆ ಆಗ್ಬೋದು ಅನ್ನೋದು. ಸೊ ಇಬ್ರು ಕೂಡ ಗೆಲುವಿನ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಅಲ್ಲಿ ಜನ ಕೂಡ ಆಳಂದ್ ಮತ್ತು ಅಫ್ಜಲ್ಪುರ್ ಫಲಿತಾಂಶ ಏನಾಗುತ್ತೆ. ಎಸ್ ಜೇವರ್ಗಿಯಲ್ಲಿ ಈಗಾಗಲೇ ಡಾಕ್ಟರ್ ಅಜಯ್ ಸಿಂಗ್ ಕೂಡ ಮುನ್ನಡೆಯನ್ನು ಕಾಯ್ದುಕೊಂಡ್ರೆ ಇಲ್ಲ ಹಿನ್ನಡೆಗಿದೆ. ಅಲ್ಲಿ ನರಬೋಳಿ ಬಿಜೆಪಿಯ ಅಭ್ಯರ್ಥಿ. ಸೊ ಅಲ್ಲಿ ಮುನ್ನಡೆ ಕಾಯ್ದುಕೊಂಡಿದ್ದಾರೆ. ಹಾಗೆ ಬಿಗ್ ಫೈಟ್ ಆಗಿರತಕ್ಕಂಥ ಮಲ್ಲಿಕಾರ್ಜುನ್ ಖೂಬಾ ಅಲ್ಲಿ ಬಿಜೆಪಿ ಅಭ್ಯರ್ಥಿ ಮುನ್ನಡೆ ಕಾಯ್ದುಕೊಂಡಿದ್ದಾರೆ. ಹಾಗೆ ಸಚಿವ ಎಂ.ಬಿ. ಪಾಟೀಲ್ 1924 ಮತಗಳ ಅಂತರದಲ್ಲಿ ಮುನ್ನಡೆ ಕಾಯ್ದುಕೊಂಡು ತೀರ್ಥಹಳ್ಳಿಯಲ್ಲಿ ಬಿಜೆಪಿ ಅರ್ಗಜ್ಞಾನರಿಗೆ ಮುನ್ನಡೆ ಸಿಕ್ಕಿದೆ. ಸೊ ಇದು ಆರಂಭಿಕ ಮುನ್ನಡೆಯಲ್ಲಿ ತೀರ್ಥಹಳ್ಳಿಯಲ್ಲಿ ಕೂಡ ಟ್ರಯಾಂಗುಲರ್ ಫೈಟ್ ಇದೆ ಅಲ್ಲಿ. ಸೊ ಬಾದಾಮಿ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯಗೆ ಮುನ್ನಡೆ ಆಗಿದ್ರೆ ಅಶೋಕ್ ವರ್ಸಸ್ ಬಂಡೆಪ್ಪ ಕಾಶಂಪುರ್ ಮಧ್ಯೆ ಕೂಡ ಬಿಗ್ ಫೈಟ್ ನಡೀತಾ ಇದೆ. ಸೊ ರಾಜ್ಯದ ಬಹುತೇಕ ಬಿಗ್ ಫೈಟ್ ಕ್ಷೇತ್ರಗಳಲ್ಲಿ ಬಹಳ ದೊಡ್ಡ ಮಟ್ಟದ ನಿರೀಕ್ಷೆಯನ್ನ ಅವರ ಅಭಿಮಾನಿಗಳು ಮತ್ತು ಇಡೀ ರಾಜ್ಯ ನೋಡ್ತಾ ಇದೆ. ಸೊ ಇದು ಬಬಲೇಶ್ವರದಲ್ಲಿ ಈಗ ಒಂದು ಲೆಕ್ಕಾಚಾರ ಏನಂತಂದ್ರೆ ಅಲ್ಲಿ ಇಡೀ ಆಂಟಿ ಎಂ.ಬಿ. ಪಾಟೀಲ್ ಅನ್ನುವಂಥ ಒಂದು ಕ್ಯಾನ್ವಾಸ್ ಆಗಿತ್ತು. ಆದ್ರೆ ಆರಂಭಿಕವಾಗಿ ಎಂ.ಬಿ. ಪಾಟೀಲ್ ಮುನ್ನಡೆ ಪಡೆದಿದ್ದಾರೆ. ಹಾಗೆ ಅರ್ಗ ಜ್ಞಾನೇಂದ್ರ ತೀರ್ಥಹಳ್ಳಿಯಲ್ಲಿ ಲೀಡ್ ಅನ್ನು ಪಡ್ಕೊಂಡಿದ್ದಾರೆ. ಸೊ ದಕ್ಷಿಣ ಕನ್ನಡದಲ್ಲಿ ಬಿಜೆಪಿ ಮುನ್ನಡೆ ಇದೆ. 8ರಲ್ಲಿ 5 ಮುನ್ನಡೆಯನ್ನ ಹೊಂದಿದ್ರೆ 3ರಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನ ಸಾಧಿಸಿದೆ. ಇನ್ನು ಅಮೃತ್ ದೇಸಾಯಿ ವರ್ಸಸ್ ವಿನಯ್ ಕುಲಕರ್ಣಿ ಬಹಳ ಬಿಗ್ ಫೈಟ್ ಆಗಿರ್ತಕ್ಕಂಥ ಕ್ಷೇತ್ರ ಹುಬ್ಬಳ್ಳಿಯ ಗ್ರಾಮೀಣ ಕ್ಷೇತ್ರ. ಸೊ ಅಲ್ಲಿ ಮತ್ತೊಂದು ಕಡೆ ಬಳ್ಳಾರಿ ಅನಿಲ್ ಲಾಡ್ ವರ್ಸಸ್ ಜಿ ಸೋಮಶೇಖರ್ ರೆಡ್ಡಿ ಏನಿದೆ, ಇಬ್ರು ಕೂಡ ಗೆಲುವಿನ ಒಂದು ದೊಡ್ಡ ಫೈಟ್ ಅನ್ನು ಕೊಟ್ಟಿದ್ದಾರೆ. ಸೊ ಬಳ್ಳಾರಿ ನಗರ ಕ್ಷೇತ್ರ. ಸೊ ಇಲ್ಲಿ ಯಾರು ಗೆಲುವಿನ ನಗೆಯನ್ನು ಬೀರ್ತಾರೆ ಅನ್ನುವಂಥದ್ದು ಕುತೂಹಲ ಇದೆ. ಸೊ ಇಲ್ಲೂ ಕೂಡ ಅಂಥದ್ದೇ ಒಂದು ಬಿಗ್ ಫೈಟ್ ಆಗಿರ್ತಕ್ಕಂಥದ್ದು ಬಳ್ಳಾರಿ ನಗರ. ಸೊ ಈಗ 89 ಲೀಡ್ ಸಿಗ್ತಾ ಇದೆ ವೀಕ್ಷಕರೇ. 35ರಲ್ಲಿ ಕಾಂಗ್ರೆಸ್ ಲೀಡ್, 36 ಈಗ 89, 36 ಕಾಂಗ್ರೆಸ್ ಲೀಡ್, 35 ಬಿಜೆಪಿ, ಜೆಡಿಎಸ್ 18. ಸೊ ಈಗ ಸರಿಯಾಗಿ 8 ಗಂಟೆ 40 ನಿಮಿಷ ಆಗಿದೆ. ಸೊ 40 ನಿಮಿಷ ಅಂದ್ರೆ 8ರಿಂದ 40 ನಿಮಿಷದ ಮತ ಎಣಿಕೆಯ ರಿಸಲ್ಟ್ ಸಿಗ್ತಾ ಇರೋದು. ಸೊ ಕಾಂಗ್ರೆಸ್ಗೆ 35, ಬಿಜೆಪಿ 36, ಜೆಡಿಎಸ್ 18, ಇತರರು 1. ಸೊ ಹೆಚ್ಚು ಕಮ್ಮಿ ಬಿಜೆಪಿ ಕಾಂಗ್ರೆಸ್ ಮಧ್ಯೆ ಬಹಳ ನ್ಯಾರೋ ಅಂದ್ರೆ ತುಂಬಾ ಕತ್ತಿಯ ಅಲುಗಿನ ರೀತಿಯಾದಂತಹ ಒಂದು ಫೈಟ್ ಕಂಡು ಬಂದಿದೆ. ಸೊ ಈಗಿರ್ತಕ್ಕಂಥ ಲೀಡ್ ಅನ್ನು ಕಂಪೇರ್ ಮಾಡ್ತಾ ಹೋದ್ರೆ ಕಾಂಗ್ರೆಸ್ ಬಿಜೆಪಿ ಮಧ್ಯೆ 1 ಸೀಟ್ ಮಾತ್ರ ಅಂತರ ಇದೆ. ಸೊ ಜೆಡಿಎಸ್ ಕೂಡ 18 ಸ್ಥಾನಗಳಲ್ಲಿ ಮುನ್ನಡೆ. ಇನ್ನು ಸಾಗರಕ್ಕೆ ಬಂದ್ರೆ ಕಾಗೋಡು ತಿಮ್ಮಪ್ಪ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ. ಸೊ ಅರ್ಥಳಾಲಪ್ಪಗೆ ಹಿನ್ನಡೆ ಆಗಿದೆ. ಇಲ್ಲೂ ಕೂಡ ಬಿಗ್ ಫೈಟ್ ಇದೆ. ಯಾವ ಕ್ಷಣದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ಆದ್ರೆ ಸದ್ಯದ ಪ್ರಕಾರ ಹಿರಿಯ ನಾಯಕ ಕಾಗೋಡು ತಿಮ್ಮಪ್ಪ ಕಾಂಗ್ರೆಸ್ನಿಂದ ಕೊನೆಯ ಚುನಾವಣೆ ಫೇಸ್ ಮಾಡಿದ ದೇವಕರ್ ಹೇಳ್ಬೇಕು. ಕೊನೆಯದ ನೀವು ಇನ್ನೊಂದಿದೆಯಾ? ಈಗ ಅವರು 1962 ಎಲೆಕ್ಷನ್ ನಿಲ್ತಾ ಇದ್ದಾರೆ. ಈಗ 89 ವರ್ಷ. ಈ ಸರಿ ಅವರು ಚುನಾವಣೆಯಲ್ಲಿ ಕೂಡ ಗೆಲ್ತಾ ಇದ್ದಾರೆ. ಸೋಷಿಯಲಿಸ್ಟ್ ಪಾರ್ಟಿಯಿಂದ 72 ಅವರು ಬಂದಿದ್ದಾರೆ. 1962 ಫಸ್ಟ್ ಎಲೆಕ್ಷನ್ ಗೆದ್ದಿದ್ದು 72ರಲ್ಲಿ. ಅವ್ರ 12ನೇ ಚುನಾವಣೆ. ಈಗ 6 ಸೋತಿದ್ದಾರೆ, 5 ಗೆದ್ದಿದ್ದಾರೆ. ಸಿದ್ದರಾಮಯ್ಯ ಭಾರಿ ಹಿನ್ನಡೆ. ಚಾಮುಂಡೇಶ್ವರಲ್ಲಿ ಸಿದ್ದರಾಮಯ್ಯಗೆ ಭಾರಿ ಹಿನ್ನಡೆ ಆಗಿದೆ. ಬಹಳ ದೊಡ್ಡ ಪ್ರಮಾಣದಲ್ಲಿ ಪೆಟ್ಟು ಕೊಡ್ತಕ್ಕಂಥ ಒಂದು ಲೀಡ್ ಬರ್ತಾ ಇದೆ. 2ನೇ ಸುತ್ತಿನಲ್ಲೂ ಕೂಡ ಜಿಟಿ ದೇವೇಗೌಡ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ. ಸೊ ಇದು ಚಾಮುಂಡೇಶ್ವರಿ ಚಕ್ರವ್ಯೂಹ ಬಹಳ ದೊಡ್ಡ ಪ್ರಮಾಣದಲ್ಲಿ ಆಗಿತ್ತು. ಅದರ ಪ್ರಕಾರವೇ ಈಗ ಜೆಡಿಎಸ್ ತನ್ನ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. 5565 ಮತಗಳ ಮುನ್ನಡೆ ಕಾಯ್ದುಕೊಂಡಿದೆ. ಮೇಲುಕೋಟೆಯಲ್ಲಿ ದರ್ಶನ್ ಪುಟ್ಟಣಿಗೆ ಮುನ್ನಡೆ ಆಗಿದೆ. ಸೊ ಇದು ಕೂಡ ಇಂಟ್ರೆಸ್ಟಿಂಗ್ ಇರತಕ್ಕಂಥ ಕ್ಷೇತ್ರ. ಶಿವಮೊಗ್ಗದಲ್ಲಿ KS ಈಶ್ವರಪ್ಪಗೆ ಹಿನ್ನಡೆ ಆಗಿದೆ. ಸೊ
ಸೊ ಕೆ ಎಸ್ ಈಶ್ವರಪ್ಪದ್ದು ಗೊತ್ತಿಲ್ಲ, ನಿರೀಕ್ಷೆ ಅಲ್ಲ. ಲಾಸ್ಟ್ ಟೈಮ್ ಅವರು 3ನೇ ಸ್ಥಾನದಲ್ಲಿ ಅಲ್ಲ ಏನ್ ಬೇಕಾದ. ಈಗಾಗಲೇ 2ನೇ ಬಟ್ ಇಲ್ಲಿ ಇಡೀ ನನ್ನ ಇವತ್ತು ನೋಡ್ತಾ ಇದೀವಿ 95 ಲೀಡ್ಗಳಲ್ಲಿ ಚಾಮುಂಡೇಶ್ವರಿ ಸಿದ್ದರಾಮಯ್ಯಗೆ ದೊಡ್ಡ ಶಾಕು ಮತ್ತೆ ದೊಡ್ಡ ಹಿನ್ನಡೆ. ಈಗಂತೂ 2 ಸುತ್ತಿನ ಮತ ನಿಖಿಲ್ ದಿವಾಕರ್. ಸೊ ಅಲ್ಲಿ ಪೊಲರೈಸೇಷನ್, ಪೊಲಿಟಿಕಲ್ ಪೊಲರೈಸ್ ಮತ್ತೆ ಕ್ಯಾಂಪೇನ್ ಬಹಳ. ಈಗ ನಮ್ಮ ಪಕ್ಷದ ವರಿಷ್ಠರು ಅವರು ಎರಡನೇ ಕ್ಷೇತ್ರಕ್ಕೆ ನಿಲ್ಲಬೇಕು ಅಂತ ತೀರ್ಮಾನ ಕೊನೆಯ ಕ್ಷಣದಲ್ಲಿ ಮಾಡಿದ್ ನೋಡಿದ್ರೆ ಬಹುಶಃ ಇದನ್ನ ನಮ್ಮ ಪಕ್ಷಕ್ಕೆ ನಿರೀಕ್ಷಿತ ಇತ್ತೇನೋ ಅಂತ ನನಗನ್ಸುತ್ತೆ. ನನಗೆ ರಾಜಕೀಯದಲ್ಲಿ ಯಾವ ತರ ತೀರ್ಮಾನಗಳಾಗತ್ತೆ ಗೊತ್ತಿಲ್ಲ, ಆದ್ರೆ ನಮ್ಗೆ ಇನ್ನೂ ಕೂಡ ವಿಶ್ವಾಸ ಇದೆ. ಚಾಮುಂಡೇಶ್ವರಿ ಅಲ್ಲಿ ಸುಮಾರು 1,60,000 ವೋಟ್ ಆಗಿರೋದ್ರಿಂದ ಎರಡೂ ಕಡೆ ಗೆಲ್ತಾರೆ ಎಂಬತಕ್ಕಂತ ಫೀಡ್ಬ್ಯಾಕ್ ನಮ್ಗೆ. ಚಾಮುಂಡೇಶ್ವರದಲ್ಲಿ ಅವರು ಸೋಲೋದು ಶತಸಿದ್ಧ. ನಿಮ್ ಪಕ್ಷ ಅಭ್ಯರ್ಥಿ ಇರ್ತಾರೆ, ನಿಮ್ ಪಕ್ಷ ಹೆಂಗೆ? ನಿಮ್ ಪಕ್ಷದ ಅಭ್ಯರ್ಥಿ ಅದು ಈಗಲೇ ಹೇಳಕ್ಕಾಗಲ್ಲ. ಆದ್ರೆ ನಮ್ಮ ಈಗಿನ ಕರ್ನಾಟಕದ ಸಿಎಂ ಸೋಲೋದಂತೂ ನಿಮ್ ಪಕ್ಷದ ಅಭ್ಯರ್ಥಿ ಯಾರಲ್ಲಿ ಸರ್? ಪಕ್ಷದ ಅಭ್ಯರ್ಥಿ ಚಾಮುಂಡೇಶ್ವರಿ ಬಗ್ಗೆ ನಾನು ಹೇಳ್ತಾ ಇಲ್ಲ. ನಮ್ಮ ಸಿಎಂ ಅದನ್ನ ಹೇಳ್ತಾ ಇಲ್ಲ. ನಮ್ಮ ಸಿದ್ದರಾಮಯ್ಯನವರು ಸೋಲೋದು ಖಚಿತ. ನಿಮ್ಮ ಅಭ್ಯರ್ಥಿ ಯಾರು? ಒಂದು ಪ್ರೀತಿ ನಾಗರಾಜ್, ನೀವು ಮೈಸೂರಲ್ಲಿ ತುಂಬಾ ಕೀನಾಗಿ ಅಬ್ಸರ್ವ್ ಮಾಡಿದೆ. ನಾನು ಇಲ್ಲಿ ಕೂಡ ಹೇಳಿಕೆ ನೋಡಿದೆ. ಶ್ರೀನಿವಾಸ್ ಪ್ರಸಾದ್ 1 ತಿಂಗಳ ಮಧ್ಯೆ ಒಂದು ಹೇಳಿಕೆ ಕೊಟ್ಟರು ಒಂದು ಸಭೆಯಲ್ಲಿ. ನೋಡ್ರಿ, ಚಾಮುಂಡೇಶ್ವರಲ್ಲಿ ಸಿದ್ದರಾಮಯ್ಯ ಸೋಲ್ತಾರೆ, ಬಿಜೆಪಿ ಗೆಲ್ಲುತ್ತೋ ಗೊತ್ತಿಲ್ಲ ನನಗೆ, ಸಿದ್ದರಾಮಯ್ಯ ಸೋಲ್ತಾರೆ ಅಂದ್ರೆ ಆಲ್ರೆಡಿ ಅದ್ರ ಮೊದಲೇ ಪ್ರೀ ಜಡ್ಜ್ಮೆಂಟ್ ಅಂತ ಡಿಸೈಡ್ ಮಾಡಿದ್ರು. ಜೆಡಿಎಸ್ಗೆ ಬಿಜೆಪಿ ಮೊದಲೇ ಒಪ್ಪಂದ ಮಾಡ್ಕೊಂಡಿತ್ತು. ಸೊ ಅದ್ರ ಪ್ರಕಾರವೇ ಚುನಾವಣೆ ಆಗಿದೆ. 2006ರಲ್ಲಿ ಯಾವ ರೀತಿ ಶಿವಬಸಪ್ಪ ಜೆಡಿಎಸ್ ನ ಅಭ್ಯರ್ಥಿಯಾಗಿ ನಿಂತಿದ್ರು, ಬಿಜೆಪಿ ಜೆಡಿಎಸ್ ಕ್ಯಾಂಡಿಡೇಟ್ ಆಗಿ ನಿಂತಿದ್ರು. ಸೊ ಅದೇ ಸೇಮ್ ರಿಸಲ್ಟ್, ಸೇಮ್ ಫೈಟ್, ಸೇಮ್ ಎನಿಮೀಸ್ ನ ಇವತ್ತು ರೆಡಿ ಆಗಿದೆ ಅಂತ ಚಾಮುಂಡೇಶ್ವರಿಯ ಚುನಾವಣೆ ಅದು ಟ್ರಯಾಂಗ್ಯುಲರ್ ಫೈಟ್ ಅಲ್ವೇ ಅಲ್ಲ. ಪಕ್ಷೇತರರು ಯಾರ್ಯಾರು ಇದ್ದಾರೆ, ಅಲ್ಲಿ ಒಂದು 10-11 ಜನ ಅಭ್ಯರ್ಥಿಗಳಿದ್ದಾರೆ ಅಂತ ಇಟ್ಕೊಂಡ್ರು ಅಲ್ಲಿ ಇರುವ ಫೈಟ್ ಇಬ್ಬರ ನಡುವೆ ಮಾತ್ರ. ಮತ್ತದು ಹೈಲಿ ಪ್ರೆಸ್ಟಿಜಿಯಸ್ ಕೂಡ. ಜಿ ಟಿ ದೇವೇಗೌಡರು ಮೊದಲು ಇನ್ನೊಂದು ಪಕ್ಷಕ್ಕೆ ಹೋಗಿ ವಾಪಸ್ ಬಂದಾಗನು ಅವರು ಆ ಒಂದು ಮತದಾರರ ಜೊತೆ ಆ ಒಂದು ಬಾಂಧವ್ಯವನ್ನು ಕಾಯ್ಕೊಂಡಿದ್ದಾರೆ. ಸಿದ್ದರಾಮಯ್ಯನವ್ರಿಗೆ ಹಿನ್ನಡೆ ಆಗೋದಕ್ಕೆ ಕಾರಣ ಏನಿದ್ದಿರ್ಬೋದು ಅಂದ್ರೆ ಕ್ಷೇತ್ರದ ಅಭಿವೃದ್ಧಿ, ಈ ತರದ ವಿಷಯಗಳಿಗೆ ಗಮನ ಹರಿಸೋಕೆ ಸಾಧ್ಯವಾಗದೆ ಮತದಾರರ ಜೊತೆ ಒಂದು ಬಾಂಧವ್ಯ ಕಾಯ್ಕೊಳ್ಳೋಕೆ ಸಾಧ್ಯ ಆಗಿರದೆ ಹೋಗಿರ್ಬೋದು. ಕಳೆದ 2 ಚುನಾವಣೆಯಲ್ಲಿ ಕಳೆದ ಬಾರಿ ದೇವೇಗೌಡರು ಇದ್ರು, ಅದು ಹಿಂದಿ ಚಾಮುಂಡಿ ಡಿಲಿಮಿಟೇಷನ್ ಆದ್ಮೇಲೆ ಅವ್ರು ವರ್ಣಾಕ್ ಶಿಫ್ಟ್ ಆದ್ಮೇಲೆ 2 ಚುನಾವಣೆಯಲ್ಲಿ ಒಂದ್ಸರಿ ಕಾಂಗ್ರೆಸ್ ಸತ್ಯಣ್ಣ ಗೆದ್ರು, ಈ ಸಲ ಇವ್ರು ಗೆದ್ದಿದ್ದಾರೆ. ಬಹುಶಃ 10 ವರ್ಷದ ನಂತರ ಅವ್ರು ಚುನಾವಣೆಗೆ ಹೋಗಿದ್ದಾರೆ. ಆ ಕ್ಷೇತ್ರ ಲಿಂಕ್ ತಪ್ಪಿದ್ದು ಕೂಡ ಒಂದು ಕಾರಣ. ಅವರು ಇವತ್ತು ರೆಪ್ರೆಸೆಂಟಿಂಗ್ ವರುಣ ಅಡ್ಜಸೆಂಟ್ ಮಗನಿಗೆ ಬಿಟ್ಕೊಡಕ್ಕೆ ಅದರ ಪೊಲಿಟಿಕಲ್ ಹೌದು ಕಂಫರ್ಟಬಲ್ ಆಗಿರೋ ವರುಣದಲ್ಲಿ ಮಗನನ್ನ ಕೂರಿಸಿ ತಾವು ಅಗ್ನಿ ಪ್ರವೇಶ ಮಾಡಿ ಗೆದ್ರು ಗೆಲ್ಬಹುದು, ಗೆದ್ದೇದು ಪರಲ್ಲ, ಮಗನಾದ್ರು ಪೊಲಿಟಿಕಲ್ ಅಂತ ಅಂದ್ಬಿಟ್ಟು. ಆದ್ರೆ ನನಗೆ ಗೊತ್ತಿರೋ ಪ್ರಕಾರ ಸಿದ್ದರಾಮಯ್ಯನವರು ದೇವೇಗೌಡರು ಕಡೆ ಚುನಾವಣೆ ಅಂತ ಇವಾಗ 2-3 ಚುನಾವಣೆಯಲ್ಲಿ ಹೇಳಿದ್ದಾರೆ. ಸೊ ನನ್ನ ಪ್ರಕಾರ ಇದು ಯಡಿಯೂರಪ್ಪನ ಕೊನೆ ಚುನಾವಣೆ, ಕಾಗೋಡು ತಿಮ್ಮಪ್ಪರ ಕೊನೆ ಚುನಾವಣೆ, ಶಾಮನೂರು ಶಿವಶಂಕರ ಕೊನೆ ಚುನಾವಣೆ, ಸಿದ್ದರಾಮಯ್ಯ ಕೂಡ ಕೊನೆ ಚುನಾವಣೆ. ಬಹಳ ಜನಕ್ಕೆ ಕೊನೆ ಚುನಾವಣೆ. ಯಾರಿಗೆ ರಾಜಕೀಯ ವೃತ್ತಿ ಆಗಿರುತ್ತಲ್ಲ ಚುನಾವಣೆ ರಾಜಕಾರಣ ನಿವೃತ್ತಿ, ಸಕ್ರಿಯ ರಾಜಕಾರಣ. ಈಗಿನ ಟ್ರೆಂಡ್ ಅನ್ನು ನೋಡ್ತಾ ಹೋದ್ರೆ ಕಾಂಗ್ರೆಸ್ಗೆ ಹಿನ್ನಡೆ ಆಗ್ತಾ ಇದೆ. 99 ಕ್ಷೇತ್ರ ಲೀಡ್ ಸಿಗ್ತಾ ಇದೆ ವೀಕ್ಷಕರೇ. ಈಗಿನ ಟ್ರೆಂಡ್ ನಲ್ಲಿ ಕಾಂಗ್ರೆಸ್ಗೆ ಹಿನ್ನಡೆ ಆಗಿದೆ. ಬಿಜೆಪಿ 42 ಸೀಟ್ಗಳಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ಈಗಿನ ಟ್ರೆಂಡ್ ನಲ್ಲಿ ಬಿಜೆಪಿಗೆ ಭಾರಿ ಮುನ್ನಡೆ ಸಿಕ್ಕಿದೆ, ಕಾಂಗ್ರೆಸ್ಗೆ ಹಿನ್ನಡೆ ಆಗ್ತಾ ಇದೆ. ಜೆಡಿಎಸ್ 3ನೇ ಸ್ಥಾನದಲ್ಲಿ ಕಂಫರ್ಟಬಲ್ ಆಗಿ ಇರತಕ್ಕಂಥದ್ದು. ಜೆಡಿಎಸ್ ಕೂಡ 21 ಸ್ಥಾನಗಳಲ್ಲಿ ಅದು ಮುನ್ನಡೆ ಕಾಯ್ದುಕೊಂಡಿದೆ. ಇತರರು 1 ಕ್ಷೇತ್ರದಲ್ಲಿ ಲೀಡ್ ಅನ್ನ ಪಡ್ಕೊಂಡಿದ್ದಾರೆ. 99 ಕ್ಷೇತ್ರಗಳ ಲೀಡ್ ನಾವು ನೋಡ್ತಾ ಇದೀವಿ. ಸೊ ಅದರಲ್ಲಿ ಕಾಂಗ್ರೆಸ್ 35, ಜೆಡಿಎಸ್ 21, ಆದ್ರೆ ಬಿಜೆಪಿ ಮೊದಲ ಸ್ಥಾನದಲ್ಲಿದೆ. ಅದು 43 ಕ್ಷೇತ್ರದಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ಸೊ ಈಗ 101 ಆಗಿ ಹೋಗಿದೆ ಲೀಡು. 36 ಕಾಂಗ್ರೆಸ್, ಹಾಗೆ 43 ಬಿಜೆಪಿ, ಹಾಗೆ ಜೆಡಿಎಸ್ 21, ಇತರರು 1. ಸೊ ಲೀಡ್ ಹಾಗೆ ಚೇಂಜ್ ಆಗ್ತಾ ಇದೆ. ಆದ್ರೆ ಒಂದು ಆರಂಭದಿಂದ ಇಲ್ಲಿವರೆಗೂ ಕೂಡ ಬಿಜೆಪಿ ಆ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ಅಲ್ಲಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ರು ಕೂಡ ಸೊ ಒಂದು ಕಾನ್ಸ್ಟೆಂಟ್ ಆದಂತ ಲೀಡನ್ನ ಭಾರತೀಯ ಜನತಾ ಪಕ್ಷ ಕಾಯ್ದುಕೊಂಡು ಬಂದಿದೆ. ಜೆಡಿಎಸ್ ಕೂಡ ಕಾನ್ಸ್ಟೆಂಟ್ ಆದಂತ ತನ್ನ ಸಂಖ್ಯಾಬಲವನ್ನ ಹಾಗೆ ಒಂದೊಂದಾಗಿ ಹೆಚ್ಚಳ ಮಾಡ್ಕೊಂಡು ಬರ್ತಾ ಇದೆ. ಸೊ ಈಗ ಕಾಂಗ್ರೆಸ್ 37 ಆಗಿದೆ, ಹಾಗೆ ಬಿಜೆಪಿ 42, ಜೆಡಿಎಸ್ 21, ಇತರರು 1. ಇದು ಚೇಂಜ್ ಆಗುತ್ತೆ. ಇನ್ನೂ 1 ಗಂಟೆ ನಂತರ ಅದು ಕ್ಲಾರಿಟಿ ಸಿಗ್ತಾ ಹೋಗುತ್ತೆ. ಸೊ ಆರಂಭಿಕವಾಗಿ ಆಯಾ ಪಕ್ಷದ ಕಾರ್ಯಕರ್ತರಿಗೆ, ಆಯಾ ಸ್ಥಳೀಯ ಕಾರ್ಯಕರ್ತರಿಗೆ ಅಥವಾ ಅಭಿಮಾನಿಗಳಿಗೆ ಇದು ಒಂದು ರೀತಿಯ ಖುಷಿ ಕೊಡ್ತಕ್ಕಂಥದ್ದು, ಸಂಭ್ರಮ ಪಡಲಿಕ್ಕೆ ಕಾರಣಗಳಿದಾವೆ, ಪಟಾಕಿ ಹಾರಿಸಲಿಕ್ಕೆ ಅವರಿಗೆ ಕಾರಣಗಳಿದಾವೆ. ಯಾಕಂತಂದ್ರೆ ಅವ್ರು ಖುಷಿ ಪಡ್ತಕ್ಕಂಥದ್ದೇ ಈ ಲೀಡ್ಗಳಲ್ಲಿ ಹೊರತಾಗಿ ರಿಸಲ್ಟ್ ಬಂದ ಮೇಲೆ ಆ ಖುಷಿ ಸಾಮಾನ್ಯವಾಗಿ ಕಮ್ಮಿ ಆಗಿರುತ್ತೆ. ಸೊ ಲೀಡ್ ಅಲ್ಲೇನೆ ಅವ್ರು ಕುಣಿದು ಕುಪ್ಪಳಿಸ್ತಾರೆ, ಪಟಾಕಿ ಹಾರಿಸ್ತಾರೆ, ಫೋನ್ ಮಾಡ್ತಾರೆ.
ಅಲ್ವಾ ಪ್ರೀತಿ? ಹೌದು ಹೌದು. ಇವಾಗಲೇ ಅವ್ರ ಅಭಿಮಾನಿಗಳು ಎಲ್ಲ ಅವ್ರವ್ರ ನಾಯಕರುಗಳಿಗೆ ಫೋನ್ ಮಾಡ್ತಾ ಇರ್ತಾರೆ, ಹಣ ಇಷ್ಟು ಬಂದಿದೆ, ಹಣ ಇಷ್ಟು ಬಂದಿದೆ. ಅಕ್ಕ ಅಂತನೂ ತುಂಬಾ ಕಡಿಮೆ ಜನ ಅಭ್ಯರ್ಥಿಗಳಿದೆ. ಎರಡೂ ಪಾರ್ಟಿನೂ ತುಂಬಾ ಸಂತೋಷ ಪಡುವಂತ ವಿಷಯ ಏನಲ್ಲ. ಕಾಂಗ್ರೆಸ್ ಇಂದ 15 ಜನ ಕೊಟ್ರೆ ಬಿಜೆಪಿಯಿಂದ ತುಂಬಾ ಕಡಿಮೆ ಸಂಖ್ಯೆ ಇದೆ. ಆಮೇಲೆ ನಮ್ಮ ಮಹಿಳಾ ಎಂಪವರ್ಮೆಂಟ್ ಪಾರ್ಟಿ ನಮ್ಮ ಆಶಾ ಕಿರಣ್ ಹೆಚ್ಚು ಕಮ್ಮಿ ಕ್ಯಾಂಡಿಡೇಟ್ ಆಗ್ಬಿಡೋ ಅನ್ಸುತ್ತೆ. ಅಲ್ಲ, ಚೆನ್ನಾಗಿದೆ. ಅಂದ್ರೆ ಇಷ್ಟು ವರ್ಷ ನೋಡಿದ ಚುನಾವಣೆಗೆ ಈ ವರ್ಷ ಸಾಕಷ್ಟು ಆಸಕ್ತಿಯಿಂದ ಗಮನಿಸುವಂತ, ಸೀರಿಯಸ್ನೆಸ್ ಅಲ್ಲದೆ ತಮಾಷೆಗೂ ಗಮನಿಸುವಂತ ಸಾಕಷ್ಟು ಅಂಶಗಳಿದ್ದಾವೆ ಈ ಚುನಾವಣೆಯಲ್ಲಿ. ಚುನಾವಣೆ ಇತಿಹಾಸ ಬರೆಯುತ್ತೆ ಸರ್. ಇಷ್ಟು ವರ್ಷದ ಚುನಾವಣೆಗಿಂತ ಇದು ಬಹಳ ಒಂದು ಇಂಟ್ರೆಸ್ಟಿಂಗ್ ಆಗಿದೆ. ಪುರುಷರಿಗೆ ಕೊಟ್ಟು ಹೌದು ಹೌದು